ಲೇ ಚಂದ್ರಶೇಖರ, ಇಲ್ಲಿ ಕೂತೇನೋ ಮಾಡ್ತಾ ಇದ್ಯಾ? ಅಲ್ಲ ಕಣೋ, ಅಡಿಕೆ ಎಲೆ ಉರ್ಸೋದಕ್ಕೆ ಈ ಪುಸ್ತಕಗಳೇ ಬೇಕಾಗಿತ್ತ? ತಗೊಂಡ್ ಬರೋ ಇಲ್ಲೇ. ನೀನೇ ಹೇಳಿ ಬರ್ಸಿದ ಪಾಠ. ರಾತ್ರಿ ಪ್ರಸನ್ನ ಬಂದಿದ್ನಂತೆ, ಹೌದಾ? ಜಗಳ ಆಡಿದ್ನೇನೋ? ಅವನ ಹತ್ರ ಏನ್ ಜಗಳ ಆಡೋದು ಅಯೋಗ್ಯ, ನಾನೇ ಒಗದು ಕಳಿಸ್ದೆ. ಅಲ್ಲ ಕಣೋ, ಅಪ್ರೂಪಕ್ಕೆ ಬಂದವನ ಹತ್ರ ಯಾಕೋ ಜಗಳ ಮಾಡ್ಬೇಕಾಗಿತ್ತು? ಅವನ ಅಪರೂಪಕ್ಕೆ ಬಂದಿದ್ದು ಯಾಕೆ ಗೊತ್ತೇನಪ್ಪ? ಅವ್ರ ಅಪ್ಪ ಸತ್ತಿದಾನೋ ಬದುಕಿದಾನೋ, ಕೈ ಕಾಲು ನೆಟ್ಗಿದ್ಯೋ ಇಲ್ವೋ ನೋಡೋಕಲ್ಲ. ಆಸ್ತಿ ಯಾವಾಗ ಮಾರ್ತೀಯ ಅಂತ ಕೇಳಕ್ ಬಂದಿದ್ದ. ಹೆಂಡತಿ ಮಗನ್ ಬೇರೆ ಕರ್ಕೊಂಡು ಬಂದಿದ್ದ. ಆ ಮೊಮ್ಮಗು ಮುಖ ನೋಡಿ ಈ ಮುದುಕನ್ ಕರಳು ಕರಗಲಿ ಅಂತ. ಅವಳು ಏನು ಕಡಿಮೆ ಅಲ್ಲ, ಘಾಟಿ. ಅವಳನ್ನು ಚೆನ್ನಾಗಿ ತಯಾರು ಮಾಡಿ ಕರ್ಕೊಂಡು ಬಂದಿದ್ದ. ಯಾರಾದ್ರೇನಂತೆ ಅವಳನ್ನು ಚೆನ್ನಾಗಿ ಜಾಡಿಸ್ ಕಳಿಸ್ದೆ. ಹೋಗ್ಲಿ, ಈಗ ಅವನೆಲ್ಲಿದ್ದಾನೋ? ಅವನೆಲ್ಲಿರ್ತಾನೆ, ಬಂದ್ ಕೆಲಸ ಆಗ್ಲಿಲ್ಲ ಅಂತ ರಾತ್ರಿ ಗಾಡಿ ಬಿಟ್ಟ. ಅಲ್ಲ ಕಣೋ ಚಂದ್ರಶೇಖರ, ಅವ್ನು ಬಂದ್ ಕೂಡ್ಲೆ ಯಾಕೋ ಜಗಳ ಮಾಡಕ್ ಹೋದೆ? ಊರಿಗೆಲ್ಲ ಬುದ್ಧಿ ಹೇಳ್ತೀಯ ನೀನು. ನಿನ್ ಮಗನ ವಿಷಯ ಬಂದಾಗ ಯಾಕಪ್ಪ ಹೀಗಾಡ್ತೀಯ? ಅವ್ರೆಂಥ ಮಗನು, ನಿಜವಾಗಿ ಅವನ ಅಪ್ಪನ ಮೇಲೆ ಪ್ರೀತಿ ಇದ್ದಿದ್ರ ಅವನಿಗೆ. ಅವ್ರ ಅಮ್ಮ ಸತ್ತಾಗ ನನ್ನ ಒಂಟಿಯಾಗಿ ಬಿಟ್ಟು ಹೋಗ್ತಿದ್ ನಾನು. ಗಿಣಿಗೆ ಹೇಳ್ದಾಗ ಹೇಳ್ದೆ, ಇಲ್ವಾರು, ಇಲ್ಲೇ ಇರೋ, ನೀ ಬೇಕಾದ್ ಮಾಡು, ಚಿನ್ನದಂಥ ಆಸ್ತಿ ನಾನೇ ಯಾರೇ ಆರೈಕೆ ಮಾಡಿ ಬೆಳೆಸಿದ ತೋಟ, ಯಾರು ಹಂಗೂ ಇರಲ್ಲ ಇಲ್ಲಿ ಅಂತ ನನ್ನ ಮಾತು ಕೇಳಿದ್ನ. ಅವನಿಗೆ ಬೆಂಗಳೂರೇ ಬೇಕು, ಆ ಗುಲಾಮ್ಗಿರಿನೇ ಬೇಕು. ಭಿಕ್ಷಕನ್ ಥರ ಯಾವನೋ ಪರದೇಶಿ ಕೈ ಕಡೆ ಕೆಲಸ ಮಾಡಿಕೊಂಡು ನಾ ಕಾಸು ದುಡಿಯೋದು. ಕೆಟ್ಟ ಬದುಕು. ಅಲ್ಲ ಕಣೋ, ಅವನಿಗೇನು ಆಸೆ ಆಗಿದೆ, ಹಳ್ಳಿ ಜೀವನ ಬೇಡವೇ ಬೇಡ ಅನಿಸ್ತು, ಸರಿ ಬೆಂಗಳೂರಿಗೆ ಹೋದ. ನಿನ್ನನ್ನು ಬಾಂತ್ ಕರೆದ್ನಲ್ವಾ? ಅಂದ್ರೆ ಈ ಕಡೆ ಕಾಲಕ್ಕೆ ನಾನು ಅಲ್ಲಿ ಹೋಗಿ ಸಾಯ್ಬೇಕಾ? ಹೆಣ ಸುಡೋದಕ್ಕೆ ಅಲ್ಲಿ ಪರ್ಮಿಷನ್ ತಗೋಬೇಕು, ದುಡ್ಡು ಕಟ್ಟಬೇಕು, ಕ್ಯೂನಲ್ಲಿ ನಿಂತ್ಕೋಬೇಕು. ಏನು ಬೀದಿಲಿ ಏನಾದ್ರೂ ಸತ್ಬಿಟ್ರೆ ಅಡ್ರೆಸ್ ಹುಡ್ಕಕ್ಕೆ ಹೋಗಲ್ಲ, ತಗೊಂಡು ಹೋಗಿ ಮಾರ್ಚರಿಗೆ ಬಿಸಾಕ್ತಾರೆ. ನಾನೇ ನೆಟ್ಟು ಬೆಳೆಸಿದ ಗಿಡ ಮರಗಳು ಇವೆಲ್ಲ. ಅಲ್ಲಿದೆಯಲ್ಲ ಆ ಮರ, ನನ್ನ ಮಗನಷ್ಟೇ ಪ್ರಾಯ ಕಣ. ಗಿಡ ಮರಗಳು ಕೊಟ್ಟಷ್ಟು ಸಂತೋಷ ನನ್ನ ಮಗ ನನಗೆ ಕೊಡ್ಲಿಲ್ವಲ್ಲ. ಅದು ಗಿಡಕ್ಕೆ ನೀರು ಹಾಕಿ ಬೆಳೆಸಿದ್ರೆ ನೆರಳು ಕೊಡುತ್ತೆ, ಆದ್ರೆ ಮಕ್ಕಳನ್ನು ಬೆಳೆಸಿದ್ರೆ ನೆರಳು ಇಲ್ಲ, ನೀರು ಇಲ್ಲ. ನಾನು ಹೆಣ ಬಿದ್ರೆ ಅದು ಕೊಳ್ಳಿ ಕೂಡ ಇಡಕ್ ಬರಲ್ಲ ಅಂತ ಅಂದ್ಬಿಟ್ಟಲ್ಲ ಅವನು. ನಾನು ಹೇಳ್ಬಿಟ್ಟೆ, ನಿನ್ನ ಹೆಣ ಬಿದ್ರೆ ನಿನ್ನ ಹೆಣ ನೋಡಕ್ಕೂ ಬರೋದಿಲ್ಲ ನಾನು ಅಂತ. ಮಾರ್ಚರಲ್ಲಿ ಕೊಳಿಲಿ ಅದು. ಮುಚ್ಚ ಬಾಯಿ, ಮುಚ್ಚ. ಸದಾಶಿವ, ಸದಾಶಿವ, ಮಗನ್ ಕಳ್ಕೊಂಡ್ರೆ ಆಗೋ ಸಂಕಟ ಏನು ಅಂತ ಗೊತ್ತೇನೋ ನಿನಗೆ? ಗೊತ್ತಿದೆಯೇನೋ? ಅಯೋಗ್ಯನೋ, ದರಿದ್ರನೋ, ಪ್ರಾರಬ್ಧವೋ ಮಗ ಅಂತ ಒಬ್ಬನಿದಾನೋ, ಅವನ್ ಸಾಯ್ಲಿ ಅಂತ ಹೇಳೋಕ್ ನಿನ್ಗೇನು ಅಧಿಕಾರ ಇದೆ? ನಿನಗೆ ನೆನೆಸ್ಕೊಂಡು ಅಳಬೇಕಾದ್ರೆ ಅಥವಾ ಮುಂದೆ ಬಂದೇ ಬರ್ತಾನೆ ಅಂತ ಆಶ್ವಾಸನೆ ಕೊಡೋಕಾದ್ರೂ ನಿನಗೆ ಮಗ ಅಂತ ಇದಾನ? ಒಂದ್ ವೇಳೆ ಅವ್ನು ಸತ್ತು ಹೋದ್ರೆ ನೀನ್ ನೆಮ್ಮದಿಯಿಂದ ಇರಬಲ್ಲಿಯೇನೋ? ಅವ್ರು ಸತ್ತು ಹೋದ್ರೆ ನಿನ್ಯಾರ ಕೇಳ್ತಾರೆ? ನೀನ್ ಪ್ರೇತಾತ್ಮ ಆಗೋಗ್ತೀಯ, ಪ್ರೇತಾತ್ಮ. ಸದಾಶಿವ, ನೀನ್ ಯಾಕೆ ಅಳ್ತಾ ಇದೀಯಾ? ನನ್ನ ಮಗನ ವಿಷಯ ಕಣ ಹೇಳಿದ್ದು. ಹೌದಪ್ಪ, ನಿನ್ನ ಮಗನ ವಿಷಯನೇ ಹೇಳಿತ್ತು. ನನ್ನ ಮಗನ ವಿಷಯ ಹೇಳೋಕೆ
ಅವ್ನು ಎಲ್ಲಿದ್ದಾನೆ? ನೀನೇನೇನೋ ಮಾತಾಡ್ಬೇಡ ಸುಂದರಪ್ಪ. ನಾನೇ ಕಣ್ಣಾರ ನೋಡಿದ್ದೇನೆ, ನಾನೇ ಕಣ್ಣಾರ ನೋಡ್ತೆ. ನೋಡು, ಹಣೆ ಮೇಕಲ್ ಮಚ್ಚೆ ಇದೆಯಲ್ಲ, ಅದು ಯಾವತ್ತೂ ಸುಳ್ಳು ಹೇಳಲ್ಲ ಅಲ್ವಾ? ಹೇಳ, ನನ್ನ ಮಗಂದೆ ಕಣೋ, ನನ್ನ ಮಗಂದೆ. ನನ್ನ ಮಗ ಸತ್ತೋದ, ಸತ್ತೋದ, ನನ್ನ ಮಗ ಸತ್ತು ಹೋಗ್ಬಿಟ್ಟ ಕಣೋ, ಸತ್ತು ಹೋಗ್ಬಿಟ್ಟ.